ಆರ್ ಸಿ ಬಿಗೆ ಒಂದು ಒಳ್ಳೆ ಅವಕಾಶ, 20 ಪಾಯಿಂಟ್ಸ್ ತಗೊಳ್ಳುವಂಥ ಏಕೈಕ ಟೀಮ್ ಆಗೋ ಸಾಧ್ಯತೆ ಇವತ್ತಿದೆ ಎಸ್ ಆರ್ ಎಚ್ ವಿರುದ್ಧ ಗೆದ್ದರೆ. ಬಟ್ ಬಿಗ್ಗರ್ ಸ್ಟೇಕ್ಸ್ ಇರೋದು ಇಲ್ಲಿ ಎಸ್ ಆರ್ ಎಚ್ಗೆ. ಆ ಟಾಪ್ 2 ಫಿನಿಶ್ ಅಂತ ಏನಿದೆ ಅದು ಬೇಕು ಅಂತಂದರೆ ಈ ಮ್ಯಾಚ್ ಗೆಲ್ಲಬೇಕಾಗುತ್ತೆ. ಕಂಫರ್ಟಬಲ್ ಆಗಿ ಸೆಕೆಂಡ್ ಪೊಸಿಷನಲ್ಲಿ ಕೂತಿರೋದು ಗುಜರಾತ್ ಟೈಟನ್ಸ್ ಈ ಒಂದು ಹಂತದಲ್ಲಿ. ಆರ್ ಸಿ ಬಿ ಟಾಪ್ 2 ಇಂದ ಮಿಸ್ ಮಾಡಬೇಕು ಅಂತಂದರೆ ಬಿಗ್ ಮಾರ್ಜಿನಲ್ಲಿ ಸೋಲ್ಬೇಕಾಗತ್ತೆ. ಅದು ಆಗಬಾರ್ದು, ಬೇಡ. ಒಳ್ಳೆ ಮಾರ್ಜಿನಲ್ಲಿ ಗೆಲ್ಲಿ, ಅಕಸ್ಮಾತ್ ಏನೋ ಏರುಪೇರು ಆದರೂ ಕೂಡ ಬಿಗ್ ಮಾರ್ಜಿನಲ್ಲಿ ಸೋಲಿಲ್ಲ ಅಂದರೆ ಟಾಪ್ 2 ಅಂತೂ ಕನ್ಫರ್ಮ್ಡ್ ಆರ್ ಸಿ ಬಿಗೆ. ಆ ಥರ ಹೆಲ್ದಿ ನೆಟ್ ರನ್ ರೇಟ್ ಇದೆ ಈ ಒಂದು ಹಂತದಲ್ಲಿ. ಬಟ್ ಎಸ್ ಆರ್ ಎಚ್ಗೆ ಆ ಗುಜರಾತ್ ಅವ್ರನ್ನ ಸೆಕೆಂಡ್ ಪೊಸಿಷನಿಂದ ಬೀಟ್ ಮಾಡಬೇಕು ಅಂದರೆ ಆ ಒಂದು ಬಿಗ್ ವಿಕ್ಟ್ರಿ ಬೇಕೇ ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಎಸ್ ಆರ್ ಎಚ್ ಕೊಟ್ಟಿದ್ದಾರೆ ಹಿಂದಿನ ಮ್ಯಾಚಲ್ಲಿ, ಎಸ್ಪೆಷಲಿ ಡಾಮಿನೇಟ್ ಮಾಡಿರೋದು ಚೆನ್ನೈ ವಿರುದ್ಧ. ಬಟ್ ಈ ಆರ್ ಸಿ ಬಿ ತಂಡದ ಮೇಲೆ ಆ ಕಷ್ಟ ಇರುತ್ತೆ. ಯಾಕೆಂದರೆ ನೀವು ಒಳ್ಳೆ ಬ್ಯಾಟಿಂಗ್ ವಿಕೆಟು, ಸ್ವಲ್ಪ ಬೌಲರ್ಸ್ಗೆ ಹೆಲ್ಪ್ ಇದೆ ಅಂದಾಗ ಸನ್ರೈಸರ್ಸ್ ಕೂಡ ಸ್ಟ್ರಗಲ್ ಮಾಡಿದ್ದಾರೆ. ಅದು ಆ ಥರ ಒಂದು ಮಿಸ್ಟೇಕ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಕೊಟ್ಟು ಔಟ್ ಬ್ಯಾಟ್ ಏನಾರ ಮಾಡಿದ್ರೆ ಆರ್ ಸಿ ಬಿನ, ಅದೊಂದೇ ಆಪರ್ಚುನಿಟಿ ಇರೋದು ಸನ್ರೈಸರ್ಸ್ಗೆ ಆ ಟಾಪ್ 2 ಅಂತ ಏನು ಮಾತಾಡ್ತೀವೋ ಅಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ. ಇಲ್ಲಾಂದರೆ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಆಡಿ ಆರಾಮಾಗಿ ಕಾಯ್ಬೋದು 4 ದಿವಸ. 26ನೇ ತಾರೀಕು ಏನಿದೆ ಕ್ವಾಲಿಫೈಯರ್ 1ಗೆ ರೆಡಿ ಆಗೋದಕ್ಕೆ. ಆ್ಯಂಡ್ ಯಾರ ಮೇಲೆ ಆಡ್ತಾರೆ ಅಂತ ಕೂಡ ಇವತ್ತೇ ಗೊತ್ತಾಗೋಗುತ್ತೆ. ಎಸ್ ಆರ್ ಎಚ್ ಮೇಲೆ ಗೆದ್ದರೆ ಆರ್ ಸಿ ಬಿ ಗುಜರಾತ್ನ ಆಡ್ತಾರೆ 26ನೇ ತಾರೀಕು. ಎಸ್ ಆರ್ ಎಚ್ ಮೇಲೆ ಸೋತ್ರೂ ಕೂಡ ನೀವು ಮ್ಯಾಟರ್ ಏನಾಗುತ್ತೆ ಅಂದರೆ ಎಸ್ ಆರ್ ಎಚ್ನೇ ಮತ್ತೆ ಆಡ್ತೀವ ಅಥವಾ ಗುಜರಾತ್ನ ಆಡ್ತೀವ ಅಂತ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಯಾವುದೇ ಒಂದು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾನು ಆರ್ ಸಿ ಬಿ ಅಂತ ಅಂದರೆ. ಇನ್ನೊಂದು ಕಡೆ ಎಸ್ ಆರ್ ಎಚ್ ಕಡೆಯಿಂದನೂ ನಾನೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ವಿನ್ನಿಂಗ್ ಕಾಂಬಿನೇಷನ್ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಹೈ ಸ್ಕೋರಿಂಗ್ ಗೇಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಹೈದರಾಬಾದ್ ವೆನ್ಯೂಯಲ್ಲಿ. ಸಂಜೆ ಗೇಮಲ್ಲಿ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಕೂಡ ಇದ್ದೇ ಇರುತ್ತೆ, ಒಳ್ಳೆ ಬ್ಯಾಟಿಂಗ್ ನೋಡ್ಬೋದು. ಸೊ ಹೋಪ್ಫುಲಿ ಆ ಒಂದು ಕ್ವಾಲಿಫೈಯರ್ಸ್ಗೆ ಪ್ರಾಕ್ಟೀಸ್ ಮ್ಯಾಚ್ ಅಂತ ಅಂದ್ಕೊಳ್ಳಿ ಆರ್ ಸಿ ಬಿ ಅವರು. ಬಟ್ ಸನ್ರೈಸರ್ಸ್ಗೆ ಸ್ಟೇಕ್ಸ್ ಜಾಸ್ತಿ ಇದೆ. ಕ್ವಾಲಿಫೈಯರಾ ಅಥವಾ ಎಲಿಮಿನೇಟರಾ ಇವತ್ತು ರಾತ್ರಿ ಗೊತ್ತಾಗುತ್ತೆ ಸನ್ರೈಸರ್ಸ್ ಹೈದರಾಬಾದ್ಗೆ.